ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಇಂದರಗಿ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಇಂದರಗಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಕೊಪ್ಪಳ, ಗ್ರಾಮ ಪಂಚಾಯಿತಿ ಇಂದರಗಿ ಸಹಯೋಗದಲ್ಲಿ ಇಂದು ದಿನಾಂಕ 22/12/2025ರಂದು ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಭರಮಪ್ಪ ಗುತ್ತೂರ್ ಕೆಲಸದ ಪ್ರಗತಿ ವರದಿ ಮತ್ತು ಸೇವಾ ಸೌಲಭ್ಯವನ್ನು ಒದಗಿಸಿದ ವರದಿ ಮಂಡಿಸಿದರು. ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀ ವಣಗೇರಿ ಮಾತನಾಡಿ, ಗ್ರಾಮೀಣ ಭಾಗದ ವಿಕಲಚೇತನರು ಕೀಳರಿಮೆಯಿಂದ ಹೊರಬರಬೇಕು. ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ, ಅವುಗಳ ಸದುಪಯೋಗವನ್ನು ಪಡೆಯಬಹುದಾಗಿದೆ. ಇಲಾಖೆಯ ಯೋಜನೆಗಳಾದ ಶಿಷ್ಯವೇತನ, ಶುಲ್ಕ ಮರುಪಾವತಿ, ಸಾಧನೆ ಮತ್ತು ಪ್ರತಿಭೆ ಯೋಜನೆ, ಸಾಧನ ಸಲಕರಣೆಗಳು ವಿತರಣೆ, ಶಿಶುಪಾಲನಾ ಭತ್ಯೆ, ಆಧಾರ್ ಯೋಜನೆ, ಯಂತ್ರಚಾಲಿತ ವಾಹನ, ಅನೇಕ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಂತರದಲ್ಲಿ ಕರ್ನಾಟಕ ರಾಜ್ಯ ವಿಕಲಚೇತನರ ಒಕ್ಕೂಟ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಹಾಲಗುಂಡಿ ಮಾತನಾಡಿ, ವಿಕಲಚೇತನರ ಹಕ್ಕುಗಳ ಕಾಯ್ದೆ 2016ರ ಮಹತ್ವ ಮತ್ತು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸೌಲಭ್ಯ, ವಿಕಲಚೇತನರ ವಿವಿಧ ಸೇವಾ ಸೌಲಭ್ಯಗಳ ಕುರಿತು ಹಾಗೂ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವರದಮ್ಮ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಗರಾಜ್, ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದ ಜಯಶ್ರೀ ವಣಗೇರಿ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಶ್ರೀಮತಿ ಸಿದ್ದಲಿಂಗಮ್ಮ ಹಾಲಗುಂಡಿ, ಭರಮಪ್ಪ ಗುತ್ತೂರ್, ನಿಂಗಪ್ಪ ಕುರಿ, ಶರಣಪ್ಪ ವನಬಳ್ಳಾರಿ, ಫಕೀರಪ್ಪ ಹಾಲವರ್ತಿ, ಅಂಗನವಾಡಿ ಕಾರ್ಯಕರ್ತರಾದ ಶ್ರೀಮತಿ ಮಂಜುಳಾ, ಶರಣಮ್ಮ, ರೇಣುಕಾ, ಯಮನಕ್ಕ, ಆಶಾ ಕಾರ್ಯಕರ್ತರಾದ ಅನಿತಾ, ಈರಮ್ಮ, ಪ್ರಭಾವತಿ, ಎಂಬಿಕೆ ಮಂಜುಳಾ ಉಪಸ್ಥಿತರಿದ್ದರು. ವರದಿಯನ್ನು ವೀರೇಶ್ ಹಾಲಗುಂಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಕೊಪ್ಪಳ ಜಿಲ್ಲೆ, ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅಲ್ಲಿ ಕೂಡ ಕೆಲಸವನ್ನು ಕೊಡ್ತೀವಿ, ಕಂಟಿನ್ಯೂ ಅಪ್ ಟು ಮಾರ್ಚ್ ತನಕ ಕೆಲಸ ಕೊಡ್ತೀವಿ. ನಿಮ್ಮಲ್ಲಿ ಏನಿದಾವಲ್ಲ, ದಯವಿಟ್ಟು ನೀವು ಯಾರು ಊರಾಗಿರ್ತಕ್ಕಂಥ, ಬೇರೆ ಊರಾಗಿಂದ ಹೊರಗೆ ಹೋಗಿದ್ರೆ ಓಕೆ, ಊರಾಗಿರ್ತಕ್ಕಂಥ ಯಾರು ಬಂದು ಫೋಟೋ ತೆಗೆಸ್ಕೊಳಕ್ಕಂತ ಬರ್ತಕ್ಕಂಥವ್ರು, ಅಲ್ಲಿ ಕೆಲಸ ಮಾಡೋಕ್ಕೆ ಅರ್ಹತೆ ಇರ್ತಕ್ಕಂಥವ್ರು, ದಯವಿಟ್ಟು ನೀವು ಫಾರ್ಮ್ ನಂಬರ್ 6 ಕೊಡಿ. ನೀವೇನು ಕೆಲಸ ಮಾಡಿರ್ತ ಅದ್ರ ಮೇಲೆ ಮಾಡ್ಕೊಳ್ತೀವಿ. ಕೆಲವರು ಕೈ ಕಾಲು ಎಲ್ಲ ಚೆನ್ನಾಗಿರ್ತದೆ, ಏನು ಕೆಲಸ ಮಾಡಲ್ಲ ಅಂತ ಅಂಥವ್ರು ನಾವು ಪೇಮೆಂಟ್ ಮಾಡ್ಕೊಳ್ತೀವಿ. ಸೊ ನಿಮ್ಮಂತರ ಮಾಡಿಕೊಟ್ರೆ ನಿಮ್ಮೊಂದು ಆಶೀರ್ವಾದ ನಮಗೆಲ್ಲ ಇರ್ತದೆ, ಭಗವಂತನ ಆಶೀರ್ವಾದ ಇರ್ತದೆ. ಸಣ್ಣ ಪುಟ್ಟ ಖರ್ಚುಗಳಾದರೂ ಕೂಡ ನಿಮಗೆ ಸಹಾಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ